ನಾವೇನ್ ಹೇಳನಪ್ಪ, ನಾವ್ ಎಲ್ಲೋಗ್ ಸಾಯನ್ ಹೇಳು. ನಮ್ಗೆ ಏನು ಅವ್ರು ಕೊಡೋದ್ ಬೇಡ. ನಮ್ಗೆ ನಮ್ ಜಮೀನ್ ನಮಗ್ ಬಿಟ್ಕೊಳ್ಳಿ, ನಮ್ಗ ಅಷ್ಟೇ ಸಾಕು. ನಮ್ಗೆ ಎಷ್ಟೋ ಭಾಗ್ಯ ಕೊಟ್ಟಂಗ ಆಯ್ತದೆ. ಅವ್ರಿಗೊಂದ್ ಕೋಟಿ ಧರ್ಮ ಬರ್ತದೆ ನೋಡಿ. ಕಂದಮ್ಗಳ್ ನಾವ್ ಏನ್ ಮಾಡೋಣ? ಎತ್ತ ಕಳ್ಸೋಣ? ನಮ್ ಭೂಮಿ ನಮ್ಗ್ ಬಿಡ್ರಿ, ನಮ್ ಭೂಮಿ ಕಿತ್ಕೊಬೇಡ್ರಿ, ನಮ್ ಭೂಮಿ ಇರ್ಬೇಕು, ನಮ್ ಜಮೀನ್ ನಮಗ್ ಬಿಡ್ಬೇಕು ಅಂದು, ನಮ್ ಭೂಮಿ ನಮ್ಗ್ ಬೇಕು ಅನ್ನುವ ಹೇಳ್ತೀಯಲ್ಲ ಅನ್ನು ಹೇಳ್ ಮಗ್ನೆ, ನೀನ್ ಅಂತ ಹೇಳ್ತಾಳೆ. ನಮ್ ಬಿಡ್ಬೇಕು ಜಮೀನ್ ನಮ್ಗೆ. ರೈತರು ಕಡಿಮೆ ಇದಾರೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಇರೋರೆಲ್ಲ ರೈತರಲ್ವಾ? ನಾವೆಲ್ಲ ರೈತರೇನೆ. ಏನು ಒತ್ತಿನೇ ಇದೀವಿ, ಹೊಲ ತಕೊಂಡ್ರು ಕಸ ತಕೊಂಡ್ ಜೀವನ ಮಾಡ್ತಾ ಇದೀವಿ ಕಣಪ್ಪ. ನಾವೇನು ತಪ್ಪೆ ತಕೊಂಡ್ ಜೀವನ ಮಾಡ್ತಾ ಇದೀವಿ. ನಮ್ಮ ಮಟ್ಟೆ ಮೇಲೆ ಯಾಕಪ್ಪ ಹೊಡಿಬೇಕಲ್ಲ ಹೇಳು? ನಾವೇನ್ ಮಾಡಾನಿ? ನಮ್ಮ ಮಕ್ಳುಗಳು ನೋಡಿ, ಎಲ್ಲ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ? ನಮ್ ಮಟ್ಟೆ ಮೇಲೆ ನಮ್ ತಲೆ ಮೇಲೆ ಚಪ್ರಿ ಕಲ್ಲೆ ಆದ್ರೆ ನಾವ್ ಏನಪ್ಪ ಮಾಡಾನಿ? ಅವ್ರು ಕೊಡೋ ದುಡ್ಡು ಎಷ್ಟ್ ದಿನ ಬರ್ತದ ನಮ್ಗೆ? ಈ ಮಕ್ಳು ಮರಿ ಏನ್ ತೊಳ ಜೀವನ ಮಾಡ್ಬೇಕು? ನಾವೇನೋ ಹೊಂಟೈತಿವಿ, ನಮ್ದು ಆಗೋಗದೆ. ಆ ಮಕ್ಳೇನ್ ಏನ್ ಮಾಡ್ತಿ, ಏನ್ ತಿಂತಾವಪ್ಪ? ಇವಾಗ ನಮ್ಮ ಅತ್ತೆ ನಮ್ಮ ಮಡಗಿರೋದಕ್ಕೆ ನಾವು ಜೀವನ ಮಾಡ್ತಾ ಇದೀವಿ. ಅವಾಗೆ ಹೊಂಟಾಗಿರೋದು ನಾವ್ ಏನ್ ಮಾಡ್ಬೇಕಾಗಿತ್ತು? ಯಾಕಪ್ಪ ಅಂದ್ರೆ ರೈತರ ಮೇಲೆ ಇಷ್ಟು ಹಿಡಿದಿರೋದು ಹೇಳು ನೀನೇನೆ. ಯಾಕೆ ಏನ್ ಮಾಡಿದ್ವು ನಾವು? ನಾವೇನೋ ಕೊಡ್ತೀವಿ ಬಾರಪ್ಪ ಅಂತ ಕರ್ದಿದ್ವಿ. ಇಲ್ಲ ದುಡ್ಡು ಕೊಡಪ್ಪ ನಮ್ಗೆ, ನಮ್ ಜೀವನಕ್ಕಿಲ್ಲ ಅಂದ್ರೆ ಭೂಮಿ ತಾಯಿಗೆ ಗೇಕೋ ತಿಂತೀವಿ. ಅದ್ರ ತಲೆ ಮೇಲೆ ಯಾಕಪ್ಪ ಕೈಲಿ ಹಾಕ್ಬೇಕು? ಈ ಭಾಗದಲ್ಲಿ ಬೆಳೆ ಬೆಳಿಲಿಕ್ಕೆ ಆಗಲ್ಲ ಅಂತಾರೆ. ತಾವೇನೇನ್ ಬೆಳೆ ಬೆಳಿತೀರಮ್ಮ ಈ ಭಾಗದಲ್ಲಿ? ನೋಡಗಪ್ಪ, ರೇಷ್ಮೆ ಹಾಕಿದೀವಿ, ಏನೋ ರಾಗಿ ಬೆಳಿತೀವಿ, ಹುಲ್ಲು ಹಾಕೊಂಡಿದೀವಿ. ಇನ್ನೇನಪ್ಪ ಬೆಳೆಯ ನಾವು? ಅಡಿಕೆ ಹಾಕಿದೀವಿ, ಪರಂಗಿ ಗಿಡ ಹಾಕಿದೀವಿ. ನಡೀರಿ ತೋಟ ತೋರಿಸ್ತೀವಿ ಏನೇನ್ ಹಾಕಿದೀವಿ ಅಂತ. ನೀವೇ ಎಲ್ಲ ನೋಡ್ಕೊಂಡ್ ಬಂದ್ರಿ, ನೋಡಗ್ರಿ. ಫಲವತ್ತಾದಂತ ಭೂಮಿ ಸರ್ಕಾರ ಕೊಡುವಂತ ದುಡ್ಡು ನಮ್ ಕೈಯಲ್ಲಿ ಎಷ್ಟು ದಿನ ಉಳಿಯುತ್ತೆ? ಯಾವ್ದೇ ಕಾರಣಕ್ಕೂ ನಾವು ಭೂಮಿಯನ್ನ ಕೊಡಲ್ಲ ನಮ್ಮ ಮಾತನ್ನ ಹೇಳ್ತಿದ್ದಾರೆ. ಹಿರಿಕರಿದ್ದಾರೆ, ಊರ್ನ ಹಿರಿಕರು, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್ ಯಜಮಾನ್ರೆ, ತಾವೇನ್ ಹೇಳ್ತೀವಿ ಯಜಮಾನ್ರೆ? ನಾವು ಅಕ್ವೈರ್ ಬೇಕಿಲ್ಲ ಸರ್, ಅಕ್ವೈರ್ ಬೇಕಿಲ್ಲ. ನಾವು ಅರ್ಧ ಎಕರೆ ಜಮೀನ್ ಮಾಡಿಕೊಂಡು ಕೂಲಿ ನಾಲಿ ಮಾಡಿ ತಿಂತೀವಿ ಸ್ವಾಮಿ. ಭೂಮಿ ಮಾತ್ರ ನಾವು ಕೊಡಕ್ಕಾಗಲ್ಲ ಸ್ವಾಮಿ. ತೆಂಗಿನ ಮರ ಹೋಯ್ತವೆ, ಅಡಿಕೆ ಮರ ಹೋಯ್ತವೆ, ಬಾಳೆ ಗಿಡ ಹೋಯ್ತವೆ, ಎಲ್ಲ ಹೋಯ್ತವೆ ಸ್ವಾಮಿ. ಬಿಡಕ್ಕಾಗಲ್ಲ. ನಾವು ಅರ್ಧ ಎಕರೆ ಜಮೀನ್ ಮಾಡಿಕೊಂಡಿದೀನಿ. 3-4 ಮಕ್ಕಳು ಸಾಕ್ಬೇಕು, ಕೂಲಿ ಮಾಡ್ಬೇಕು. ಜಮೀನ್ ಮಾತ್ರ ಅಕ್ವೈರ್ ಮಾಡಕ್ ಆಗಲ್ಲ ಸ್ವಾಮಿ. ದಯವಿಟ್ಟು ನಿಮ್ ಕೈ ಮುಗಿತೀನಿ ಸ್ವಾಮಿ. ಆ ತರ ಮಾಡ್ಬೇಡಿ ಸ್ವಾಮಿ ರೈತರನ್ನ. ನೀವು ರೈತರನ್ನ ಉಳಿಸಿನಿ ಸ್ವಾಮಿ. ನೀವು ನಿಮ್ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಿದ್ದಾರೆ, ಹೌದು. ಏನ್ ಹೇಳ್ತೀರಾ ನಿಮ್ ಮುಖ್ಯಮಂತ್ರಿಗಳಿಗೆ? ಮುಖ್ಯಮಂತ್ರಿ ಏನ್ ಹೇಳ, ನಮ್ ಜಮೀನ್ ಮಾತ್ರ ಕೊಡಕ್ ಆಗಲ್ಲ ಸ್ವಾಮಿ. ನಾವು ಬಡವರು ಕೂಲಿ ಮಾಡಿ ತಿಂಡಿ ಏನೋ ಜೀವನ ಮಾಡ್ತೀವಿ. ಒಂದ್ ಅರ್ಧ ಎಕರೆ ಜಮೀನ್ ಮಾಡಿಕೊಂಡು ಮಕ್ಕಳು ಸಾಕ್ತಿವಿ. ಜಮೀನ್ ಮಾತ್ರ ಕೊಡಕ್ ಆಗಲ್ಲ ಸ್ವಾಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.